ಸುವರ್ಣ. ಓಯ್ ಗುರ್ನಾಸ್, ದಿನದ 24 ಗಂಟೆ ಚಾಟ್ ಮಾಡ್ತಾ ಕೂತ್ಕೊಳ್ತೀರಲ್ಲ, ನಿಮ್ಗೆ ಅಂತ ಬೇರೆ ಕೆಲಸ ಇಲ್ವಾ ಮಾರೇರೆ? ಓ ಒಂಟಿ, ಈಗ ಮಾಡ್ತಿರೋದೆಂತ ಕೆಲಸ ಅಲ್ವಾ? ಓಯ್, ಬೆಳಗ್ಗೆ ಎದ್ದ ಕೂಡಲೇ ಫ್ಲವರ್ ಗಳಿಗೆ ಮೆಸೇಜ್ ಮಾಡ್ತಿರಲ್ಲ, ನಿಮ್ಗೆ ಮನೆ, ಮಠ, ಮಡದಿ, ಮಕ್ಕಳು ಅನ್ನೋ ಜವಾಬ್ದಾರಿನೇ ಇಲ್ವಾ ಮಾರೇರೆ? ಮನೆ ಉಂಟು ಆದ್ರೆ ಮಠ ಇಲ್ಲ. ನೋಡುವವರ ದೃಷ್ಟಿಯಲ್ಲಿ ಮಡದಿ ಉಂಟು ಆದ್ರೆ ನನ್ನ ಪಾಲಿಗೆ ಇಲ್ಲ. ಮಡದಿ ಎಲ್ಲದ ಮೇಲೆ ಮಕ್ಕಳಲ್ಲಿಂದ ಆಗುದು. ತನ್ನಿ ಮೀರ್ದ ಪೊರೆಯನ್ನ ಕೈಕಾರು ಮರ ಕಟ್ಟದ ಪೊರೆಯನ್ನ ಕಣ್ಣು ಚೀಂತದ ಪೊರೆಯನ್ನ ಮಂಡೆಗೆ ಚಪ್ಪಡಿ ಹಾಕೋದು ದಾನೆ ಸೈಪರಿಯೇ. ಕೋಟಿ ಬಾಳೆಹಣ್ಣು ತಿಂದು ಮೇಕೆಯ ಮುಸುಂಟಿಗೆ ಒರೆಸುವ ಹಾಗೆ ನಿಮಗೆ ಮನೆ ಬಗ್ಗೆ ಜವಾಬ್ದಾರಿ ಇಲ್ಲದಿದ್ರೆ ತಪ್ಪು ನಂದೆ ಅನ್ನುವಾಗ ಯಾಕೆ ಮಾತಾಡ್ತೀರಾ? ಎಂತದ ಬ್ರೂಸ್ಲಿ, ಈಗ ನೀನು ಬೆಳಿಗ್ಗೆ ಬೆಳಿಗ್ಗೆ ನನ್ನ ಪೆಟ್ಟಿಗೆ ಬಂದದ? ನಿಮ್ಮ ಮುಸುಂಟು ನೋಡ್ತಿದ್ರೆ ಪೆಟ್ಟು ಮಾಡ್ಲಿಕ್ಕೆ ಕೂಡ ಮನಸ್ಸು ಬರ್ತಿಲ್ಲ ಮಾರೇರೆ. ಅದಕ್ಕೆ ನಾನೊಂದು ಡಿಸಿಷನ್ ತಗೊಂಡಿದ್ದೇನೆ. ಬಚ್ಚವು ಡಿವೋರ್ಸ್ ಪೇಪರ್ ನಾನೇ ಸುರುವಿಗೆ ಸೈನ್ ಆಗ್ತೇನೆ. ಓಯ್, ಅಷ್ಟು ಬೇಗ ನಿಮ್ಮನ್ನು ಬಿಟ್ಟು ಹೋಗುವ ಹೆಣ್ಣಲ್ಲ ಮಾರೇರೆ. ನಾಳೆಯಿಂದ ದಿನಾ ಬೆಳಿಗ್ಗೆ 9 ಗಂಟೆ ಆಗ್ತಿದ್ದಂಗೆ ಆಫೀಸ್ಗೆ ಹೋಗ್ಬೇಕು. ಸಂಜೆ ಅಷ್ಟೇ 6 ಗಂಟೆ ಆಗ್ತಿದ್ದಂಗೆ ಪಕ್ಕದ ಮನೆ ಬಾರಿ ಕಥೆಯಾಗಿ ಮನೇಲಿ ಬಂದು ಬಿದ್ದಿರ್ಬೇಕು. ಆ ಮನುಷ್ಯನಿಗೆ ಆಫೀಸ್ ನಲ್ಲಿ 4 ಅಕ್ಷರ ಕುಟ್ಟುವುದನ್ನು ಬಿಟ್ರೆ ಬೇರೆ ಎಂತ ಕೆಲಸ ಇಲ್ಲ. ಅದು ನನಗೆ 108 ಕೆಲಸ ಇರ್ತದೆ. ನಮ್ಮನ್ನೆಂತದಕ್ಕ ಬಾರಿ ಕಥೆಗೆ ಹೋಲಿಸುದು? ರೀ ಮೀನಾಥವ್ರ, ಬಾರಿ ಕತೆ ಅವ್ರ ವಿಷಯ ಬಿಡ್ರಿ. ನಮ್ ಯಜಮಾನ್ರು ನೋಡ್ರಿ, ಮುಂಜಾನೆ ಎದ್ಕೊಳ್ಳಿ ಆಫೀಸ್ ಹೋಗ್ತಾರ್ರಿ, ಸಂಜೆ ಆಗ್ತಿದ್ದಂಗ ದೇವ್ರ ಗತೆ ಮನಿಗ್ ಬಂದ್ ಕೊಂಡಿರ್ತಾರ್ರಿ. ಹಬ್ಬಕ್ಕ ಅವನು ದೇವರಲ್ಲ ದೆವ್ವ. ರೀ ಮೀನಾಥವ್ರ, ನಿಯತ್ತಾಗಿ ಮನಿ ಹೆಂಡತಿ ಅನ್ನೋರ್ಗೆ ದೆವ್ವ ಅಂತೀರಿ, ನಿಮ್ಗತ್ತೆ ಹೆಂಡತಿಗ್ ಮೋಸ ಮಾಡಿ ಡುಬಾಕೋ ಕೆಲಸ ಮಾಡೋರ್ಗೆ ದೇವ್ರ ಅಂತೀರಿ. ಆಯ್ತು ಬಿಡಿ ಹಬ್ಬಕ್ಕ, ಟೊಮೆಟೊ ಕೇಳಿದ್ರೆ ಹುಣಸೆ ಹಣ್ಣು ಎಂತದಕ್ಕೆ ಕೊಡ್ತೀರಾ? ಇಷ್ಟಕ್ಕೂ ಇದು ನಮ್ಮ ಸಂಸಾರದ ವಿಷಯ. ನೀವೇನಂತದಕ್ಕೆ ಬಿಟ್ಟಿ ಸರ್ಕಸ್ ನೋಡುವವರ ನಮ್ಮನೆ ಬರ್ತೀರಾ? ಏನೋ ನಾತ ಈ ತರ ಮಾತಾಡ್ತಿದೀಯಾ? ಒಂದೇ ವಟಾರದಲ್ಲಿ ವಾಸ ಮಾಡ್ತಿದೀವಿ ಅಂದ್ಮೇಲೆ ಒಬ್ರ ಕಷ್ಟಕ್ಕೆ ಇನ್ನೊಬ್ರಾಗೋದು ಮಾನವೀಯತೆ ಅಲ್ವೇ? ನೀವೆಲ್ಲ ಪಡೆಕಲು ಕಷ್ಟಕ್ಕೆ ಆಗುವವರಲ್ಲ, ಕಷ್ಟವನ್ನು ತಂದು ಇಡುವವರು. ಓಯ್ ಮೀನು, ನೀವೆಂತ ಹೇಳಿದ್ರು ನನ್ನ ಡಿಸಿಷನ್ ಮಾತ್ರ ಚೇಂಜ್ ಆಗುದಿಲ್ಲ ಮಾರೇರೆ. ಇನ್ನು ಮುಂದೆ ದಿನಾ ಸಂಜೆ 6 ಗಂಟೆಗೆ ಮನೆಯಲ್ಲಿ ಇರ್ಬೇಕು. ನನಗೆ ಅಲ್ಲಿ ಮೀಟಿಂಗ್ ಉಂಟು, ಇಲ್ಲಿ ಮೀಟಿಂಗ್ ಉಂಟು, ಅಲ್ಲಿ ಕೆಲಸ ಉಂಟು, ಇಲ್ಲಿ ಕೆಲಸ ಉಂಟು ಅಂತ ನೆಪ ಹೇಳುವಾಗಿಲ್ಲ. ಇಷ್ಟಕ್ಕ ಸುಮ್ನೆ ಬಿಡ್ಬೇಡ ಮೀನಾ. 9 ರಿಂದ 6 ಗಂಟೆ ತನ ಟೈಮ್ ಅದ ಅಂತ ಹೇಳಿ ಆಫೀಸಿಗೆ ರಜಾ ಹಾಕಿ ಫ್ಲವರ್ ಜೊತೆ ಊರೂರೆಲ್ಲ ಹರಗಾಡ್ಲಿಕ್ಕೆ ಹೋಗ್ತಾರ. ಅದಕ್ಕೆ ಮುಂಜಾನೆ ಆಫೀಸ್ಗೆ ಹೋಗುವಾಗ ಸಂಜೆ ನಾವು ಆಫೀಸಿಂದ ಬರುವಾಗ ನಮ್ಮ ಯಜಮಾನ್ರ ಕೈ ಹಿಡ್ಕೊಂಡು ಹೋಗ್ಬೇಕು, ಕೈ ಹಿಡ್ಕೊಂಡು ಬರ್ಬೇಕು. ಹಂಗ ತಾಕೀತ ಮಾಡ. ನಾನೆಂತ ಅಮೂಲ್ ಬೇಬಿ ಹಬ್ಬಕ್ಕ ಈ ಮರಗುಳಿಯ ಕೈ ಹಿಡ್ಕೊಂಡು ಓಡಾಡ್ಲಿಕ್ಕೆ? ನೋಡಪ್ಪ, ನೀ ಬೇಬಿ ಗೀಬಿ ಅನ್ಕೊಂಡು ಚಾಕ್ಲೇಟ್ ಕೇಳುವಂಗಿಲ್ಲ. ಮರಗುಳಿ, ನೀನ್ ಕೇಳಿದ್ರು ಕೊಡ್ಸಲ್ಲ ಅಂತ ಗೊತ್ತಿದೆ ಬಿಡೋ. ನೋಡೋಣಾತ, ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳ್ತಾರೆ. ನೀವು ಹೊರಗಡೆ ಏನ್ ಬೇಕಾದ್ರೂ ಕಿತಾಪತಿ ಮಾಡ್ಕೊಳ್ಳೋ, ಆದ್ರೆ ಮನೆ ಒಳಗಡೆ ಒಳ್ಳೆ ಪತಿಯಾಗಿರಪ್ಪ. ಆಗಿರ್ಲೇಬೇಕು ಮಾರೇರೆ. ಇನ್ನೊಂದು ಸರ್ತಿ ಇವ್ರೆಂತಾದ್ರೂ ರಸ್ತೆಯಲ್ಲಿ ಫ್ಲವರ್ ಗಳ ಹಿಂದೆ ಹೋಗ್ತಾ ಇದ್ರೆ ನಾನು ಒಟ್ಟಾರಕ್ಕೆ ಬರುದಿಲ್ಲ. ಮತ್ತೆ ಎಲ್ಲಿಗೆ? ಬಜಗೋಳಿಯ ನಿನ್ನ ಸಂತಾನ ಹತ್ರ ಹೋಗ್ತೇನ? ಇಲ್ಲಪ್ಪ, ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೇನೆ. ಬೇಡ ಬಿಡದಗಣೆ, ಇನ್ನು ಮುಂದೆ ನಾನು ಯಾವ ಫ್ಲವರ್ಸ್ ಗಳನ್ನು ಹುಡುಕಿಕೊಂಡು ಹೋಗುದಿಲ್ಲ. ಒಂದು ವೇಳೆ ಫ್ಲವರ್ಸ್ ಗಳೇ ನನ್ನನ್ನು ಹುಡುಕಿಕೊಂಡು ಬಂದ್ರೆ ಅವ್ರಾಗೆ ನೀನ್ ಹುಡ್ಕೊಂಡ್ ಬರಕ್ ಅವ್ರದೇನ್ ಅದಕ್ಕೆ ಕೆಟ್ಟಲ್ಲಿ ಏನ್ರಿ ಅದು? ಅದೇನಪ್ಪ, ನೀ ಅದ್ ಕೆಟ್ಟಾಗ ಮೈ ಮೇಲೆ ಅರಿಬಿ ಎಲ್ಲ ಹರ್ಕೋತಾರ ನೋಡು. ತಲಿ ಅದೇ ತಲಿಯನ್ನು ಪದ ನೆನಪಿಟ್ಕೊಳಿಕ್ ಆಗುದಿಲ್ರೇ ನಿಮಗ? ಅವ್ರಿಗೆ ತಲೆ ಇದ್ದಿದ್ರೆ ನೆನಪಿಟ್ಕೊಂತಿದ್ರಿ. ಎಣ್ಣೆಲ್ ಗುಲಾಬಿ, ನೀ ಏನ್ ಹೇಳಿ ಕೊಂಟಿ ಅನ್ನೋದು ನನಗ್ ರೀಚ್ ಆಗ್ಯದ. ಸ್ವಲ್ಪ ಸುಮ್ಮನೆ ನಿಂತ್ಕೊ. ರಾಣಿ, ಅವ ಏನ್ ಹೇಳಿಕೊಂತಿದ್ದ? ಅವ್ವ ಅಪ್ಪಚ್ಚಿ, ಅವ್ವ ಅಪ್ಪಚ್ಚಿ. ನೋಡ್ ಮೀನಾ, ನಮ್ ಯಜಮಾನ್ ಹೇಳ್ದಂಗ ಯಾವ ಹುಡುಗಿನ ಇವ್ರನ್ನ ಹುಡ್ಕೊಂಡ ಮನಿಗ್ ಬರೋಷ್ಟು ಧೈರ್ಯ ಮಾಡಂಗಿಲ್ಲ. ಅವ್ರಿಗೆ ಕಂಡೀಷನ್ ಗೆಸ್ ಅನ್ನ. ಆಯ್ತು ಬಿಡ. ನೋಡಿ ಮಾರೇರೆ, ಅವರಾಗೆ ಹುಡುಕೊಂಡು ಬರುವ ಕಾಲಕ್ಕೆ ನೋಡುವ, ಆದ್ರೆ ನೀವಾಗಿ ಯಾವ ಫ್ಲವರ್ ನ ಹುಡುಕೊಂಡು ಹೋಗುವಾಗಿಲ್ಲ. ಆಗ್ಲಿ ಅನ್ನರುವಂತೆ. ನಾಳೆಯಿಂದ ನಮ್ಮ ಮನೆ ಹೇಗಿರ್ತದೆ ನೋಡ. ಇನ್ಯಾಗೋ ಇರುತ್ತೆ, ಇಷ್ಟು ದಿನ ಇದ್ದಾಗೆ ಇರುತ್ತೆ. ಇಷ್ಟು ದಿವಸ ಇದ್ದಾಗೆ ಇರ್ತಿತ್ತು ಬೆಳ್ಚಪ್ಪ, ಆದ್ರೆ ನಾಳೆಯಿಂದ ಮನೆ ತುಂಬಾ ಫ್ಲವರ್ಸ್ ಗಳೇ ತುಂಬಿರ್ತಾರೆ. ಮಿನ್ನತ್ತವ್ರೆ, ಓಯ್, ಯಾರು ಮಾರೇರೆ ನೀವು? ಇಲ್ಲಿಗೆ ಎಂತದಕ್ಕೆ ಬಂದಿದ್ದೀರಾ? ನಾನು ಮೇಘಲಾಪುರದ ಮೇಘ್ನಾ, ಮಿನ್ನತ್ತವ್ರನ್ನ ನೋಡಕ್ ಬಂದೆ. ಅವ್ರನ್ನೆಂತದಕ್ಕೆ ನೋಡ್ಬೇಕು? ತೆಪ್ಪು ಅಲ್ಲೇ ತಿಳ್ಕೊಂಡಿರೋದು ನೀವು ತಪ್ಪು. ಕಾರಣ ಇಲ್ಲದೆ ಬರೋಕೆ ಇದೆ ನಮ್ ಚಿಕ್ಕಪ್ಪನ ಮನೆನಾ? ಅಂದ್ರ ನೀವು ನಮ್ ಮೀನಾಥವ್ರ ಚಿಕ್ಕಪ್ಪನ ಮಗಳ್ರೆ? ಇಲ್ಲ, ನನ್ನ ಸೋದರ ಮಾವನ ಮಗಳು. ಮಂಡೆ ಸಮಯ ಇಲ್ಲ. ಎಂತ ಮಾತಾಡ್ತೀರಿ ಮಾರಾರೆ? ಅವರನ್ನ ನೋಡ್ತಿರುವುದೇ ಈಗ, ಅಷ್ಟರಲ್ಲೇ ಅಣ್ಣ ತಂಗಿ ಸಂಬಂಧ ಕಲ್ಪಿಸ್ತೀರಾ? ಈ ಸಂಬಂಧಕ್ಕೆ ನೀನು ಒಪ್ಪಲ್ಲ ಅಂತ ಗೊತ್ತು ಬಿಡು. ಆದ್ರೂ ಈ ಹುಡುಗಿ ನಿನ್ನನ್ನ ಯಾಕೆ ಹುಡ್ಕೊಂಡು ಬಂದಿದ್ದಾಳೆ?
ಮತ್ತೆಂತ ನಿಮ್ಮನ್ನು ಹುಡುಕಿಕೊಂಡು ಬರ್ಬೇಕಿತ್ತ? ಯಾಕೆಲ್ರು ಒಂದೊಂದ್ ತರ ಮಾತಾಡ್ತಾ ಇದ್ದೀರಾ? ನಾನ್ ಇಲ್ಲಿ ಬಂದಿದ್ದು ಮೀನಾಥ್ ಅವ್ರ ಹತ್ರ ಬ್ಲೌಸ್ ಹೊಲ್ಸಕ್ಕೆ. ಮೇಘ್ಲಾಪುರದ ಮೇಘ್ನಾ ಮದನ ಬಿಡ್ರಿ. ಅಲ್ರಿ ನೀವು ಬ್ಲೌಸ್ ಹೊಲ್ಸೋದಾದ್ರ ಅದನ್ನ ಹೊಲೆಯವ್ರ ಹತ್ರ ಹೋಗ್ಬೇಕ್ರಿ. ಅದನ್ನ ಬಿಟ್ಟು ಈ ಜೋಕ್ಮಾರ್ ಹತ್ರ ಯಾಕೆ ಬಂದ್ರಿ? ಯಾಕೆ ಅಂದ್ರೆ ಇವರು ಫೇಮಸ್ ಲೇಡೀಸ್ ಟೈಲರ್. ಫೇಮಸ್ ಲೇಡಿ ಟೈಲರ್. ನೀವ್ ಯಾವ್ದೋ ರಾಂಗ್ ಅಡ್ರೆಸ್ ಬಂದಿದ್ದೀರಾ. ಅವರು ರೈಟ್ ಅಡ್ರೆಸ್ಗೆ ಬಂದಿದ್ದಾರ ಕಿಮ್ಮಿ, ಆದ್ರೆ ನೀವು ತಿಳಿದುಕೊಂಡಿರೋದು ರಾಂಗ್. ಏನದ ನಿನ್ ಮಾತಿನ ಅರ್ಥ? ನೀನು ಟಿಎ ಎಲ್ಲೋರ್ ಕೆಲಸ ಮಾಡ್ತಿ, ನೀನು ಟೈಲರ್ ಕೆಲಸ ಮಾಡ್ತೀಯ ಅಂತಿದ್ದಾನೆ. ಅಯ್ಯಯ್ಯೋ, ಇವ್ರು ಇಷ್ಟೊಂದು ಫೇಮಸ್ ಲೇಡೀಸ್ ಟೈಲರ್ ನಿಮ್ಗೆ ಗೊತ್ತಿಲ್ವಾ? ನಾನು ಫೇಮಸ್ ಆದ್ರೆ ಇಷ್ಟು ದಿವಸ ಟೈಲರ್ ಶಾಪ್ ಮನೆಯಲ್ಲಿ ಇಟ್ಟಿರ್ಲಿಲ್ಲ, ಅದಕ್ಕೆ ಅವರಿಗೆ ಗೊತ್ತಿಲ್ಲ. ಓಯ್, ಎಂತ ಮಾತಾಡ್ತೀರಾ ಮಾರ್ಯಾರೆ ನೀವು? ಈಗಳ ಮೇಘನ ಇವರಿಗೆ ಎಂತ ಸಾವ್ದ ಟೈಲರಿಂಗ್ ಕೂಡ ಗೊತ್ತಿಲ್ಲ. ನೀನ್ ಹೋಗ. ಮತ್ತೆ ಆಚೆ ಬೋರ್ಡ್ ಹಾಕಿದ್ದಾರೆ. ನಾವು ನೋಡಲಿಲ್ಲಲ್ರಿ. ನೋಡದಿರೋದು ನಿಮ್ಮದು ತಪ್ಪು. ಬನ್ನಿ, ಹೋಗಿ ನೋಡಿಕೊಂಡು ಬನ್ನಿ. ಬಂದ್ರವ, ಹೋಗಿ ನೋಡ್ಕೊಂಡ್ ಬರೋಣ. ಇಲ್ಲೇನೋ ನೇತಾಕಿದೆ ನೋಡ್ರವ. ಫೇಮಸ್ ಲೇಡೀಸ್ ಟೈಲರ್. ಇಲ್ಲಿ ಮಹಿಳೆಯರ ಉಡುಪುಗಳನ್ನು ಹೊಲೆದು ಕೊಡಲಾಗುತ್ತದೆ. 8 ವರ್ಷದಿಂದ 16 ವರ್ಷದ ಹೆಣ್ಣು ಮಕ್ಕಳಿಗೆ 8% ಡಿಸ್ಕೌಂಟ್. 18 ವರ್ಷದಿಂದ 28 ವಯಸ್ಸಿನ ಹೆಂಗಸರಿಗೆ 50% ಡಿಸ್ಕೌಂಟ್. 40 ವರ್ಷ ಮೇಲ್ಪಟ್ಟ ಹೆಂಗಸರಿಗೆ ನೋ ಡಿಸ್ಕೌಂಟ್. ಬದಲಿಗೆ ಅವರೇ 20% ಎಕ್ಸ್ಟ್ರಾ ಕೊಡಬೇಕಾಗುತ್ತದೆ. ಪ್ರೊಪ್ರೇಟರ್ ಮಂಗಳೂರು ಮೀನನಾಥ. ಮೆಜರ್ಮೆಂಟ್ ತಗೊಂಡು ಆಯ್ತಾ? ಹೇಳಿದಲ್ಲ ಇವೆಲ್ಲ ಕುಳ್ಳ ಪುತ್ತಳ್ಳಿ. ಇನ್ನು ಮುಂದೆ ಇದೇ ನಮ್ಮ ಬಿಸ್ನೆಸ್. ಅಲ್ಲ ಕಣ ಮನೆಯಾಳ, ಎಲ್ಲಾ ವಯಸ್ಸಿನವ್ರಿಗೂ ಡಿಸ್ಕೌಂಟ್ ಕೊಟ್ಟು 40 ವರ್ಷ ಮೇಲ್ಪಟ್ಟವ್ರು ಮಾತ್ರ ಡಿಸ್ಕೌಂಟ್ ಇಲ್ಲ, ಅವರೇ 20% ಎಕ್ಸ್ಟ್ರಾ ಕೊಡ್ಬೇಕು ಅಂತ ಯಾಕೆ ಬರ್ತಿದ್ಯಾ? ವಯಸ್ಸಾದವರು ನನ್ನ ಅಂಗಡಿಗೆ ಬರುದೇ ಬೇಡ ಅಂತ. ಈಗಲಾದ್ರೂ ಗೊತ್ತಾಯ್ತಾ ನಾನು ಯಾಕೆ ಇಲ್ಲಿ ಬಂದಿದ್ದು ಅಂತ? ಮೀನಾಥ್ ಅವ್ರೆ, ಬ್ಲೌಸ್ ಹೊಲ್ದಿಟ್ಟಿರಿ, ನಾನು ನಾಳೆ ಬಂದು ತಗೊಂತೀನಿ. ಆಯ್ತಾ? ಚೆನ್ನಾಗಿ ಹೊಲ್ದಿಟ್ಟಿರಿ. ನೀನ್ ನಾಳೆ ಬಂದು ನೋಡಕ್ಕಿದ್ರೆ ನಿಮಗೆ ಗೊತ್ತಾಗ್ತದೆ ಮೀನನಾಥನ ಕೈ ಚಾಳಕ. ಓಕೆ, ಬಾಯ್. ಬಾಯ್. ಯಪ್ಪ ಗೋತಾ ಗೊತ್ತಲ್ಲ ಗಂಪರ ನಾಥ. ಅವನ ಬಿಡ್ಲಿ. ನೀ ಯಾವಾಗಿಂದ ಹುಡುಗಿಯರ ಅದನ್ನ ಹೊಲಕ್ ಕೊಲ್ಲಿಕ್ ಶುರು ಮಾಡಿದಿ? ಎಂತದದು? ಅದಪ್ಪ ಈಗಿನ್ನು ಅವ್ರಿನ ಕೈಯಾಗ ಅದನ್ನ ಕೊಟ್ಟು ಹೋದ್ರಲ್ಲ. ಬ್ಲೌಸಾ? ಅದೇ. ಓ ಟ್ಯಾಬು. ಇನ್ನು ನೀವೆಲ್ಲರೂ ಎಂತ ಬಗಲಿದ್ದ? ನಾನು ಹೊರಗಡೆ ಹೋಗಿ ಫ್ಲವರ್ಸ್ ಗಳನ್ನ ನೋಡಬಾರ್ದು, ಫ್ಲವರ್ಸ್ ಗಳೇ ತಾವಾಗಿ ಮನೆಗೆ ಬರಬಹುದಂತಲ್ವಾ? ಫ್ಲವರ್ಸ್ ಗಳು ತಾವಾಗಿಯೇ ಮನೆಗೆ ಬರ್ಲಿ ಅಂತೇಳಿ ನಾನು ಲೇಡೀಸ್ ಟೈಲರ್ ಆಗಿದ್ದೇನ. ಮಲೆಮಾದೇಶ್ವರ, ಈ ಹೆಣ್ಣಿನ ಕಣ್ಣೀರನ್ನ ನೀನ್ ನೋಡ್ತಾನೆ ಇಲ್ವಲ್ಲಪ್ಪ. ನಾನು ಜೀವನದಲ್ಲಿ ಸುಮಾರು ಜನ ನೋಡಿದ್ದೀನಿ, ಆದ್ರೆ ಮೀನಾಥ್ ಅಂತಾರೆ ಡುಬಕೋರ್ ನನ್ನ ಮಗನ್ನೇ ನೋಡಿಲ್ಲ. ಕರೆಕ್ಟ್ ರೀ ಎಂಪಿ ಅವರೇ. ಪಾಪ ಕಟ್ಕೊಂಡಿರೋ ಹೆಂಡತಿಗೆ ಈ ರೀತಿ ಮೋಸ ಮಾಡಬಾರ್ದು. ನೀನ್ ಯೋಚನೆ ಮಾಡಬೇಡ ಬಿಡುಮಂದ, ನಾನೇನಂತವನಲ್ಲ. ನೀವ್ ಇದೇ ರೀತಿ ಮಾತಾಡ್ತಿದ್ರೆ ನೀನ್ ಅಕ್ಕನ್ ಕಣ್ಣೀರ್ ಒರ್ಸೋದ್ರ ಬದಲು ನಿಮ್ ಬೀಡ ರಕ್ತ ಬರ್ತೀನಿ. ಯಾಕೊಂದ ಎಷ್ಟೊಂದು ರೊಚ್ಚ ಕೇಳ್ತೀಯ? ನಾನೇ ತಪ್ಪ ಮಾತಾಡುದ್ನೆ. ಈ ಡಿ ಪಿ ಅವ್ರ ದಂಡ ಪಿಂಡ ಅಲ್ಲ ಕಣಯ್ಯ ಎನ್ಪಿ. ಅದೇನು ಕರೆಕ್ಷನ್ ಮಾಡ್ತಿರ್ಬೇಡ್ರಿ ನೀವು, ದಂಡ ಪಿಂಡನ. ಅಲ್ರಿ, ಬೆಂಕಿ ಎತ್ತಿರೋ ಮನೆಗೆ ನೀರ್ ಹಾಕಿ ಆರ್ಸೋದ್ ಬಿಟ್ಟ ಅದ ಬೆಂಕಿ ಒಳಗೆ ಅದನ್ನ ಅಂಟಿಸ್ಕೋತಿರಲ್ಲ. ಏನೋದು ಸಿಗರೇಟ್ ಏನೋ? ಅಲ್ರಿ ಬೀಡಿ. ಅಯೋಗ್ಯ, ಅದು ಮೊದ್ಲೇ ಹೇಳೋದಲ್ವೇ? ನೀವು ಸಿಗರೇಟ್ ಅಂದ್ರಲ್ಲ, ಅದಕ್ಕೆ ನಮಗೆ ಬೀಡಿ ನೆನಪಾತ್ರಿ. ರೀ ಎಂಪಿ ಅವರ, ಮೀನಾಥ್ ಅವರು ದಾರಿ ತಪ್ಪಿ ಹೋಗ್ತಿರೋದ್ರ ಬಗ್ಗೆ ಮಾತಾಡ್ರಿ ಅಂದ್ರ ಪಾಪ ಸಣ್ಣ ಹುಡುಗಿ ಹೊಟ್ಟೆ ಉರ್ಸೋ ಮಾತಾಡ್ತಿರಲ್ಲ. ಅದೀಗ ಕಾಮಣಿಗೆ ಎಲ್ಲಾರ್ದಾಗ ಬಿಡ್ರಿ. ನಾನ್ ವೆಜಿಟಬಲ್ ಫ್ರೂಟ್ ಮಾತು ಮತ್ತೆ ಅನ್ನ ಹಾಕ್ತಿದ್ದೇನು, ಈಗ ಕಾಮ ಹತ್ತಿ ಮಾತಾಡ್ತೀಯನೋ? ಬಿಕಾಸ್ ಆಫ್ ಮೀ ಅಲ್ವಾ ಮುಕುಂದ? ಎಸ್ ಅಂತಿದ್ದಾನೆ. ಥ್ಯಾಂಕ್ ಯು ಸೋ ಮಚ್ ಮುಕು. ಯಾವತ್ತಾದ್ರೂ ನನ್ ಪರವಾಗಿ ಮಾತಾಡು ಅಂತ ಕೇಳ್ಕೊಂಡಿದ್ದೇನೋ ನಿನ್ನ ಹತ್ರ? ಒಳ್ಳೆ ಹುಚ್ಚಿ ಸವಾಸತ್ತಲ್ರಿ. ಏನೋ ಹೇಳ್ದಾಗಿತ್ತು. ಒಳ್ಳೆ ಹುಚ್ಚಿ ಸವಾಸ ಆತಂದ. ಚಂಡ ಮುಂಡರೆ ಸಾಕು ನಿಲ್ಲಿಸಿ ಮಾರ್ಯಾರೆ. ನನ್ನ ಪ್ರಾಬ್ಲಮ್ ನಿಮ್ಮ ಹತ್ರ ಹೇಳಿಕೆ ಅಂತ ಬನ್ನಲ್ಲ, ನನ್ನ ಸುರ್ಪಕ್ಕೆ ನಾನೇ ಅಂತ ಉಗಿಬೇಕು. ನಾನಿನ್ ಬರ್ತೇನೆ. ಮೀನಾ ಒಂದ್ ನಿಮಿಷ ನಿಂದ್ರ. ಯಾಕೆ ಸಿಟ್ ಮಾಡ್ಕೊಳ್ಳಿಗತಿ? ಮತ್ತಿನ್ನೆಂತದ, ನನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೇಳಲಿಕ್ಕೆ ಅಂತ ಬಂದ್ರೆ ಇವರು ಸೇರಿಕೊಂಡು ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ದಾರೆ. ಮೀನಾಥ್ ಅವ್ರನ್ನ ಹೆಂಗ್ ದಾರಿಗೆ ತರ್ಬೇಕನ್ನೋದು ನನಗ್ ಗೊತ್ತದ, ಆದ್ರೆ ನೀವೆಲ್ಲರೂ ಕೋಆಪರೇಟ್ ಮಾಡ್ಬೇಕು. ಅದೆಂತ ಹೇಳ? ನಿಂದ್ರಿ ಮೇಘಲಾಪುರದ ಮೇಘನಾ ಅವ್ರ. ಬ್ಲೌಸ್ ಹೊಲದ್ ಕೊಟ್ಕೊಳ್ಳೆ ತಗೊಂಡ್ ಹೊಂಟ್ರಲ್ಲ, ಹೆಂಗ್ ಹೊಂದಾರಂತ ಒಂದ್ಸಲ ಚೆಕ್ ಮಾಡಿ ನೋಡ್ರಿ.
ನನ್ ಟೇಸ್ಟ್ ಅವ್ರಿಗೆ ಗೊತ್ತು, ಚೆನ್ನಾಗೇ ಹೊಲ್ದಿರ್ತಾರೆ. ಎಂತ ಉಪ್ಪಿಲ್ಲದ ಟೇಸ್ಟ್ ನಿಂದು, ಮೊದ್ಲು ಬಟ್ಟೆ ಬಿಚ್ಚಿ ನೋಡ. ಪಿರ್ಕಿಲೆ, ನಾನ್ ಹೇಳಿದ್ದು ಆ ಅರ್ಥದಲ್ಲಿ ಎಲ್ಲ ಮಾರರೆ, ನಮ್ಮ ಯಜಮಾನ್ರು ಸ್ಟಿಚ್ ಮಾಡಿರೋ ಬ್ಲೌಸ್ ತೆಗೆದು ನೋಡು ಅಂತ. ನನ್ಗೆ ಇಲ್ದಿರೋ ಡೌಟು ನಿಮ್ಗೆ ಯಾಕೆ? ಅದೇ ನಿಮ್ ಡೌಟಾ? ಹಾಳಾಗೋಗ್ಲಿ ತಗೊಂಡೋಗಿ, ಏನೋ ನಿಮ್ಗೊಳ್ಳೇದಾಗ್ಲಿ ಅಂತ ಬಯಸ್ತೀವಲ್ಲ, ನಮ್ಮ ಚಪ್ಪಲಿ ತಗೊಂಡ್ ನಾವೇ ನೋಡ್ಕೋಬೇಕು. ನೀವೆಲ್ಲ ಹೇಳೋದ್ ನೋಡಿದ್ರೆ ಒಂದ್ಸತಿ ನಾನ್ ಬ್ಲೌಸ್ ನ ನೋಡ್ಬೇಕು ಅನ್ಸುತ್ತೆ. ಬ್ಲೌಸ್ ಎಲ್ಲ ಚಿತ್ರಾನ್ನ ಮಾಡಿದ್ದಾರೆ. ಗಗನ ಅಲ್ರಿ, ಮೇಘನ. ಮೊದಲ ಬಿಡವ, ಅದಕ್ಕ ನಾವ್ ಹೇಳಿದ್ದ ಅರ್ವಿ ಮನಿಗ್ ತಗೊಂಡು ಹೋಗಿಂತ ಮೊದ್ಲ ಒಂದ್ಸಲ ಚೆಕ್ ಮಾಡುವ ಅಂತ. ನನ್ಗೆ ಈ ಮೀನ್ನಾತವ್ರು ಇಷ್ಟು ಕೆಡ್ತಾಗ ಹೊಲಿತಾರಂತ ಗೊತ್ತಿಲ್ಲಲ್ರಿ. ಒಂದ್ ನಿಮಿಷ ಬರ್ತೀನಿ ರೀ. ಮೀನ್ನಾತವ್ರೆ ಪುನಃ ಬಂದ್ಯಾನ ಮೇಘನ, ಇನ್ನೆಂತ ಹೊಲಿಲಿಕ್ಕಿತ್ತು? ಕೊಟ್ಟಿರೋ ಒಂದ್ ಬಟ್ಟೆನೆ ನೆಟ್ಟಗೊಲಿಯಲ್ಲ, ಇನ್ನೊಂದ್ ಬಟ್ಟೆ ಬೇರೆ ಬೇಕಿತ್ತಾ? ಎಂತ ಆಯ್ತಾ, ಅಷ್ಟು ಚೆನ್ನಾಗಿ ಹೊಲ್ದಿದ್ದೇನಲ್ವನ? ನಿಮ್ ಮುಖ ಚೆನ್ನಾಗ್ ಹೊಲ್ದಿದ್ದೀರಾ ನೋಡಿ, ಇಲ್ಲಿ ಕಿತ್ತೋಗಿರೋ ತರ ಹೊಲ್ದಿದ್ದೀರಾ. ಎಂತ ಅವಸ್ಥೆ ಇದು, ಏಷ್ಯಾ ಖಂಡವೇ ಕಾಣ್ತಾ ಉಂಟು. ಅಲ್ಲ, ಅಷ್ಟು ಚೆನ್ನಾಗಿ ಹೊಲ್ದಿದ್ದೆ, ಯಾರು ಮಾಡಿದರು ಈ ಕತ್ತರಿ ಕೆಲಸ? ಮತ್ತಾರು ಮಾಡ್ತಾರೆ? ನಮ್ಮ ವಟಾರದಲ್ಲಿರೋ ಹೊಟ್ಟೆಗಿಚ್ಚಿನ ಮೊಟ್ಟೆ ಕೋಳಿಗಳನ್ನು ಬಿಟ್ರೆ ಹೇಗಾದ್ರೂ ಮಾಡಿ ಇದನ್ನು ಮ್ಯಾನೇಜ್ ಮಾಡ್ಬೇಕಲ್ಲ. ರೀ, ಮಾಡೋದೆಲ್ಲ ಮಾಡ್ಬಿಟ್ಟು ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ? ಎಂತ ಇಲ್ಲಪ್ಪ. ಅಲ್ಲನ, ಇಷ್ಟು ಚಂದವಾಗಿ ಬ್ಲೌಸ್ ಹೊಲಿದು ಕೊಟ್ಟರು ಕಿತ್ತೋಗಿದೆ ಅಂತ ಹೇಳ್ತೇವಲ್ಲ, ಈ ಡಿಸೈನ್ ನಾನು ಬೇಕಂತೇಳಿ ಇಟ್ಟದ್ದ. ಇದು ಡಿಸೈನಾ? ಹೌದಾ? ಈಗಿನ ಕಾಲದ ಬ್ಯೂಟಿಗಳು ಈ ನಮೂನೆ ಬ್ಲೌಸ್ ಹಾಕಿಕೊಂಡ್ರೆ ಅವರ ಬ್ಯೂಟಿಗೆ ಒಂದು ಕಳೆ ಬರುವುದು, ಜೊತೆಗೆ ದಾರಿಯಲ್ಲಿ ಹೋಗೋ ಹುಡುಗರು ನಿನಗೊಂದು ಲುಕ್ ಕೊಟ್ಟು ಹೋಗುವುದು. ಹೌದಾ? ಅದು ಬಿಟ್ಟು ಗೌರಮ್ಮನ ಹಾಗೆ ಮೈ ತುಂಬಾ ಕೈ ತುಂಬಾ ಹೊತ್ಕೊಂಡು ಹೋದ್ರೆ ಯಾರು ಕೂಡ ನಿನ್ನನ್ನು ಕಣ್ಣೆತ್ತಿ ನೋಡುದಿಲ್ವಾ? ನಮ್ಮ ವಟಾರದಲ್ಲಿ 3 ಕೆಲಸಕ್ಕೆ ಬಾರದ ದಂಡಪಿಂಡಗಳುಂಟು, ಅವರಾಗೆ ಮನೆಯಲ್ಲಿ ಅಡಿಗೆ ಮಾಡಿಕೊಂಡು ಕೂರ್ಬೇಕಷ್ಟೇ. ಸಾರಿ ನಾಥವ್ರೆ, ನಿಮ್ಮನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ. ತೊಂದರೆ ಇಲ್ಲ ಬಿಡ ಕುದುರೆ, ಈಗಲಾದ್ರೂ ಅರ್ಥ ಆಯ್ತಲ್ಲ. ಈಗ ನೀನು ಈ ಬ್ಲೌಸ್ ಅನ್ನು ಹಾಕಿಕೊಂಡು ಕ್ಯಾಟ್ ವಾಕ್ ಮಾಡಿಕೊಂಡು ರೋಡಿನಲ್ಲಿ ಹೋಗ್ಬೇಕು. ಆಗ ಹುಡುಗರೆಲ್ಲ ಕದ್ದು ಆಳು ಕುಡಿಯ ಕ್ಯಾಟಿನ ನಮ್ಮನೆ ನಿನ್ನ ನೋಡ್ಲಿಕ್ಕೆ ಕ್ಯೂ ನಿಲ್ತಾರೆ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಅದು ಒಂದೇ ಆ ಕೊರಗಜ್ಜ ನನಗೆ ಕೊಟ್ಟಿರುವ ಕಲೆ. ನಾನು ಯಾರ್ದೋ ಮಾತು ಕೇಳ್ಕೊಂಡು ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಅದಕ್ಕೆ ನಮ್ಮ ಮನೇಲಿ 50 ಬ್ಲೌಸ್ ಪೀಸ್ ಇದೆ, ಅದನ್ನೆಲ್ಲ ತಂದು ನಿಮ್ಮ ಹತ್ರನೇ ಹೊಲ್ಸ್ಕೊತೀನಿ. ಎಕ್ಸ್ಕ್ಯೂಸ್ ಮೀ, ಇಳ್ಕಲ್ ಸೀರೆ ಮೊಳಕಾಲ್ ತನಕ ರೇಣುಕಾ ಅವರು ಇದೇ ವಟಾರದಲ್ಲಿರೋದಾ? ಹೌದು. ಎಂತದಕ್ಕೆ? ಸೀರೆ ತಗೋಬೇಕಿತ್ತು. ಉಡುಪಿ ಕೃಷ್ಣ, ಎಂತ ಅವಸ್ಥೆಪ್ಪ ಇದು. ಅಲ್ಲ ಮಾರ್ರೆ, ನೀವು ನೋಡ್ಲಿಕ್ಕೆ ಇಷ್ಟು ಚಂದ ಇದ್ದೀರಾ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಂತದಕ್ಕೆ 16 ಮೊಳದ ಸೀರೆಯನ್ನು ಉಟ್ಕೊಳ್ತೀರಾ? ಏನ್ರಿ ಮಾತಾಡ್ತಿದ್ದೀರಾ? ನಾನ್ ಸೀರೆ ಉಡ್ಬಾರ್ದಾ? ಅಯ್ಯೋ, ನಾನು ಹೇಳಿದ್ದು ಹಾಗಲ್ಲಪ್ಪ. ನಿಮ್ಮ ಗ್ಲಾಮರಿಗೆ ಎಂತದಕ್ಕೆ ಸೀರೆ, ನಿಮ್ಮದಿನ್ನು ಚಿಕ್ಕ ವಯಸ್ಸು ಅಂದೆ. ಹಾಗೇನಿಲ್ಲ, ನನಗ್ ಮದ್ವೆ ಆಗಿದೆ. ರಿಯಲಿ? ಮೈ ಗಾಡ್, ಐ ಕಾಂಟ್ ಬಿಲೀವ್. ನೀವು ಇನ್ನು ಸ್ವೀಟ್ 22 ನಮ್ಮನೆ ಕಾಣ್ತೀರಪ್ಪ. ಹೌದಾ? ಹೌದಪ್ಪ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಸೀರೆ ಉಟ್ಟುಕೊಂಡು ಎಂತದಕ್ಕೆ ಆಂಟಿ ಆಗ್ತೀರಾ? ನಿಮ್ಮ ವಯಸ್ಸಿಗೆ ಎಂತ ಇದ್ದರು ಬೇಡ, ಜೀನ್ಸ್ ಪ್ಯಾಂಟ್ ಮತ್ತು ಟಾಪ್, ಅದು ಬೇಡದಿದ್ರೆ ಬಿಡಿ. ಅಯ್ಯೋ, ನಾನು ಹೇಳಿದ್ದು ಚೂಡಿದಾರ ಹಾಕಿಕೊಳ್ಳಿ ಅಂತ. ನೀವು ಚೂಡಿದಾರ ಹಾಕಿಕೊಂಡು ದಾರಿಯಲ್ಲಿ ಹೋಗ್ತಾ ಇದ್ರೆ ನೋಡುವವರ ದೃಷ್ಟಿ ಒಂದು ಸಲ ನಿಮ್ಮ ಕಡೆ ಬಿದ್ದು ಆಮೇಲೆ ಬೇರೆ ಕಡೆ ಟರ್ನ್ ಆಗ್ತದೆ. ಹೌದಾ? ಹೌದಪ್ಪ. ನಿಮ್ಮಂತ ಯಂಗ್ ಸ್ಟಾರ್ಗಳು ದಿನೇ ದಿನೇ ವಯಸ್ಸನ್ನು ಕಡಿಮೆ ಮಾಡ್ಲಿಕ್ಕೆ ಹೊರತು ಎಂತದಕ್ಕೆ ಸೀರೆ ಉಟ್ಕೊಂಡು ಧರ್ಮಕ್ಕೆ ಜಾಸ್ತಿ ಮಾಡ್ತೀರಾ? ನೀವ್ ಹೇಳ್ತಿರೋದು ನಿಜ ಅನಿಸ್ತಾ ಇದೆ. ಅನಿಸುದಲ್ಲ, ನಾನು ಹೇಳ್ತಿರೋದು ನಿಜವೇ. ಈಗ ಹೇಳಿ, ಆ ಬೇಡದಿರೋ ಇಳ್ಕಲ್ ಸೀರೆ ಉಟ್ಕೊಳ್ತೀರಾ, ಅಲ್ಲ ನಾನು ಹೇಳಿದಾಗೆ ಚೂಡಿದಾರ ಹಾಕೊಳ್ತೀರಾ? ಇಲ್ಲ, ನಾನ್ ಚೂಡಿದಾರ ಹಾಕೊಳ್ತೀನಿ. ಹಾಗಾದ್ರೆ ಈಗಲೇ ಹೋಗಿ ಡ್ರೆಸ್ ಮೆಟೀರಿಯಲ್ ತಗೊಂಡು ಬನ್ನಿ, ನಾನೇ ಪ್ಯಾಚಿನ ಎಲ್ಲ ಹೊಲ್ದು ಕೊಡ್ತೇನೆ. ನಾನು ಇಲ್ಲಿಯೇ ಕಾಯ್ತೇನೆ. ರೀ ಮೀನಾಥ್ ಅವರ ಮನಿಗ್ ಬೆಂಕಿ ಹಚ್ಚು ಕೆಲಸ ಮಸ್ತ್ ಮಾಡ್ತಿರಲ್ಲ. ಓ ಅಬ್ಬಕ್ಕ, ನಾನೆಂತ ಮಾಡಿದೆ? ಇನ್ನೇನೋ ಮಾಡ್ಬೇಕು ಅಯೋಗ್ಯ. ಪಾಪ ಯಮ್ಮ ನಮ್ ರೇಣುಕವನ ಹತ್ರ ಸೀರೆ ತಗೋಬೇಕು ಅಂತ ಬರ್ತಾ ಇದ್ರೆ ನೀವು ಸೀರೆ ಉಟ್ಕೋಬೇಡಿ, ಗ್ಲಾಮರ್ ಹೋಗ್ಬಿಡುತ್ತೆ, ಚೂಡಿದಾರ ಹಾಕೊಳ್ಳಿ ಅಂತ ಕತೆ ಕಟ್ತಿಯಲ್ಲ. ಪಾಪ ಇದರಿಂದ ನಮ್ ರೇಣುಕವನ್ ಬಿಸ್ನೆಸ್ಗೆ ಲಾಸ್ ಆಗಲ್ವೇ? ಅವರಿಗೆ ಲಾಸ್ ಆದ್ರೆ ಎಂತ ಆಯ್ತು, ಆಂಟಿ ಅಂದ ಜಾಸ್ತಿ ಆಗ್ತದಲ್ಲ. ಸನ್ನಿ ಮೀರ್ದು ಪೋರೆ ಇರ್ನ ಪುನಃ ಕುತ್ಕೆ ತುಂಬೆರೆ ಇರ್ನ ಕನ್ನಡಕನ ಪಿಲಿ ತುಂಬೆರೆ ಇರ್ನ ಫ್ಲವರ್ ಏರೇರು ತುಂಬಂದು ಪರೆ ದಾನೆ ಸೈಪರಿ. ನೀವು ಮಾಡ್ತಿರೋ ಕೆಲ್ಸವೇ ತಪ್ಪು. ಅಂತದ್ರಲ್ಲಿ ಫಿಟ್ಟಿಂಗ್ ಇಟ್ಟು ರೇಣುಕನ ಸೀರೆ ವ್ಯಾಪಾರಕ್ಕೆ ಕಲ್ಲಾಗ್ತೀರಾ? ಇವನಿಗೆ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ ಕಣವ. ಬಾಯಿ ತುಂಬಾ ಬೀಡ ಹಾಕೊಂಡು ಕ್ಯಾಕರ್ಸ್ ಮುಖಕ್ಕೆ ಹೋಗಿಬೇಕು. ಹಲೋ ಮಿಸ್ಟರ್ ಜಯಸೂರ್ಯ, ಕಮಿಯ? ಯಾಕೋ ಕಮಿಯ? ಯಾಕೋ ಇನ್ನು ಮೇಲೆ ಇಂತ ಆಂಟಿಯರು ಬಂದ್ರೆ ಮೆಜರ್ಮೆಂಟ್ ನೀವೇ ತಗೊಳ್ಳಿ, ಆಯ್ತಾ? ಎಂಪಿ ಅವರ ಏನಾತ್ರಿ? ಪಾಪ ನಾತ ಹೇಳ್ತಿರೋದ್ರಲ್ಲಿ ತಪ್ಪೇನಿಲ್ಲ ಬಿಡವಾ. ಸೌದತ್ತಿ ಅಲ್ಲವಾ?
ಏನ್ರಿ ಎಂಪಿ ಅವರ ಇಷ್ಟೊತ್ತು ಅವ್ರಿಗೆ ಬೈಲಿಕತ್ತಿದ್ರಿ, ಈಗ ಅವ್ರ ಪರ ವಹಿಸ್ಕೊಂಡ್ ಮಾತಾಡ್ಲಿಕ್ ಬಂದ್ರೆ? ನೋಡವಾ, ನಮ್ದು ಹೇಳಿ ಕೇಳಿ ಸ್ತ್ರೀ ಸಮಾಜ, ನಾವೇ ಅವ್ರಿಗೆ ಸಪೋರ್ಟ್ ಮಾಡಲ್ಲ ಅಂದ್ರೆ ಬೇರೆ ಯಾರು ಮಾಡ್ತಾರೆ? ಇಲ್ಲಿಗೆ ಚೆನ್ನಾಗಿ ಬಲ್ತಿರೋ ಕಾಯ್ಚೂರು ಹಾಕ್ದಾಗಿದೆ. ಏನ್ ಹೇಳ್ತಿದ್ಯಾ ಮಂದ? ಬಿಪಿ ಅವ್ರ ಮಂದುನ ಮಾತ್ ಕೇಳಿ ಬಿಪಿ ಬರ್ತಿದೆ ಕಣಯ್ಯ, ಆದ್ರೆ ನಾನು ಬಿಪಿ ಅಲ್ಲ MP. ಅವ್ರ ಬಿಡ್ರಿ. ಅಲ್ರಿ, ಆ ಗೋತಾ ನಿಮ್ನ ಹತ್ತರ ಕರೆದು ಕಿವಿ ಒಳಗೆ ಹೇಳೋ ತನಕ ನಮ್ಮ ಪರವಾಗಿ ಮಾತಾಡ್ಲಿಕ್ಕತ್ತಿದ್ರಿ. ಅವ ಹೇಳಿದ ಕೂಡ್ಲಿ ಅವನ ಪರವಾಗಿ ಮಾತಾಡ್ಲಿಕ್ಕತ್ತಿದ್ರಲ್ಲ, ಅವ ಅಂತದ್ದೇನ್ ಹೇಳ್ದ? ಸ್ತ್ರೀಯರ ಬಗ್ಗೆ ಒಳ್ಳೆ ಅಭಿಪ್ರಾಯ ಹೇಳ್ದ ಕಣೋ. ಏನ್ ಮದುವೆ ಆಗ್ಲಿಕ್ಕೆ ಯಾವ್ದಾರು ಅವಕಾಶ ಕೊಟ್ಟ ನೋಡು, ನನ್ನ ಜೀವನದಲ್ಲಿ ಇವತ್ತಲ್ಲ ನಾಳೆ ಈ ಅವಕಾಶ ಬರ್ಬೋದು, ನಿನ್ನ ಜೀವನದಲ್ಲಿ ಬರೋಕ್ ಸಾಧ್ಯನೇ ಇಲ್ಲ ಕಣೋ. ಮತ್ತಿನೇನು ನೀವು ಹೋಗ ಬರೋರ್ನೆಲ್ಲ ಮದ್ವೆ ಆಗ್ತೀರಾ ಅಂತ ಕೇಳಕ್ಕಾಗುತ್ತೆ? ಮತ್ತ್ ಈ ನಿಮ್ ದಿಢೀರ್ ಬದಲಾವಣೆ ಕಾರಣ ಏನ್ರಿ? ಹೇಳದ್ನಲ್ಲವ್ವ, ಸ್ತ್ರೀ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ನಮ್ ಎಂಪಿ ಅವ್ರು ಹಿಂಗ್ ಬದ್ಲಾಗ್ತಾರಂತ ಅನ್ಕೊಂಡಿರ್ಲಿಲ್ಲ. ಪಾಪ ಅವ್ರ ತಾನೇ ಏನ್ ಮಾಡ್ತಾರಕ್ಕ, ಯಾವ್ದೇ ಮೀನಾದ್ರೂ ಎರೆಹುಳ ನೋಡಿದ ತಕ್ಷಣ ಬಾಯಿಗೆ ಹಾಕೋಬೇಕು ಅಂತ ಅನ್ಸತ್ತೆ. ತೋ ಏ ಗುಳ್ಳವ, ಹೆಣ್ಮಗಳಾಗಿಂತ ಮಾತಾಡುದಾ? ಅವ್ರು ನಡ್ಕೊಳ್ತಿರೋ ರೀತಿನೇ ಹಾಗಿದೆ ರೀ. ಓಯ್ ರೇಣುಕಾ, ನಮ್ಮ ಯಜಮಾನ್ರನ್ ಸರಿ ಮಾಡೋದೇ ಕಷ್ಟ ಅನ್ಕೊಂಡಿದ್ದೆ, ಆದ್ರೆ ಈಗ ಎಂಪಿ ಅವ್ರು ಕೂಡ ಸೇರ್ಕೊಂಡ್ರಲ್ಲನಾ. ನಮ್ಮ ಅಣ್ಣ ಹಿಂಗ್ ಬದ್ಲಾಗ್ತಾನಂತ ನಾ ಅನ್ಕೊಂಡಿರ್ಲಿಲ್ಲ. ನಾತನ್ನ ಅವ್ನ ಕಿವ್ಯಾಗ ಏನ್ ಹೇಳಿರ್ಬೋದು? ಗುಟ್ಟ ಮತ್ತಿನ್ನೇನು ಮಂಗ್ಯ, ನಮ್ಗೆಲ್ಲ ಗೊತ್ತಾಗುವಂಗ ಹೇಳಲಿಕ್ಕೆ ಅವ್ರೇನ್ ಪಬ್ಲಿಕ್ನಾಗ ಹೇಳ್ಯಾರನ ಕಿವ್ಯಾಗ ಹೇಳಿರ್ತಾರ. ಈಕಿನ ನಿಮ್ದೊಳ್ಳೆ ತಲೆನೂ ಆತ್ ನೋಡ್ರಿ, ಏನಂತ ಹೇಳ್ರಿ. ನೀ ಬೇಜಾರ್ ಮಾಡ್ಕೋಬೇಡ ಪ್ರಾಣಿ, ಈಗ ಇಬ್ರಿಗೂ ಏನ್ ಮಾಡೋದು ಅಂತಿ? ಅವ್ರಿಬ್ಬರಿಗೂ ಬರಬ್ಬರ್ ಪಾಠ ಕಲಿಸ್ಬೇಕ್ರಿ. ಅಕ್ಕ, ಜಾಸ್ತಿ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ಬೇಡ, ಅದೇನಂತ ಹೇಳ್ಬಿಡು. ಹೇಳಂಗಿಲ್ಲ, ಮಾಡಿ ತೋರಿಸ್ತಾನ. ಡ್ರೆಸ್ ಹೊಲ್ಸಕ್ ಬಂದ್ರಿ? ಹಾ ಹೌದು, ಮೀನನಾಥವ್ರ ಹತ್ರ ಬಟ್ಟೆ ಹೊಲ್ಸೋಣ ಅಂತ ಹೋಗ್ತಾ ಇದೀನಿ. ನೀ ಅವ್ರ ಟೈಲರಿಂಗ್ ಅಲ್ಲಿ ಇನ್ನೂ ಎಲ್ಬಾಡು. ಇಲ್ಲಿ ನಿಂತಿದಾರ ನೋಡಿ ಮೈಲಾರಪ್ಪನವರು. ಅರೇ ಮೈಲಾರಪ್ಪ ಅಲ್ಲ, ಮಿಶ್ರೀ ಕೋಟೆ ಮೈಲಾರಪ್ಪ. ಮೀಸಿ ಮೇಲೆ ಕೈ ಇಟ್ರೆ ಸಾಕು, ದಕ್ಷಿಣ ಸಿಲೋರ ಉತ್ತರಕ್ಕೆ ಆಗ್ತೈತಿ, ಉತ್ತರ ಸಿಲೋರ ದಕ್ಷಿಣಕ್ಕೆ ಮಳೆ ಆಗ್ತೈತಿ. ನಡ್ಬಾರ್ ಕೊಡದ್ರ ಮಷೀನ್ ತಾಗ್ಲಾರ್ದ ಇವ್ರ ಅರಿಬ್ ರೆಡಿ ಅಕ್ಕವ. ಇಂತ ಫೇಮಸ್ ಟೈಲರ್ ಹತ್ರ ಬಟ್ಟೆ ಕೊಡೋದ್ ಬಿಟ್ಟು ಹೋಗಿ ಹೋಗಿ ಆ ಮೀನಾಥ ಹತ್ರ ಕೊಡ್ತಿದ್ದೀರಲ್ಲ. ಇವ್ರು ಫೇಮಸ್ ಟೈಲರ್ ಅಂತ ಈಗ ತಾನೇ ಗೊತ್ತಾಗಿರೋದು. ಜಮಾನದಾಗಿಂದ ಅದಾರ್ರಿ, ಬೋರ್ಡ್ ಇಲ್ಲೇ ಐತ್ರಿ, ನೀವು ನೋಡಿಲ್ಲ ಅಷ್ಟ. ಫೇಮಸ್ ಲೇಡೀಸ್ ಟೈಲರ್. ಇಲ್ಲಿ ಮಹಿಳೆಯರ ಉಡುಪುಗಳನ್ನು ಹೊಲೆದುಕೊಡಲಾಗುತ್ತದೆ. ಎಲ್ಲಾ ಉಡುಪುಗಳ ಮೇಲೆ 80% ರಿಯಾಯಿತಿ ಕೊಡಲಾಗುವುದು. ಪ್ರೊಪ್ರೈಟರ್ ಮಿಶ್ರೀ ಕೋಟೆ ಮೈಲಾರಣ್ಣ. ಇದೇನ್ರಿ ಬೋರ್ಡ್ ಮೇಲೆ ಮೈಲಾರಣ್ಣ ಅಂತ ಹಾಕ್ಸಿದೀರಾ? ನಮ್ಮ ಯಜಮಾನ್ರು ಭಾರಿ ಚಲೋ ಮನ್ಸಾರ್ರಿ. ಅವ್ರು ನನ್ನೊಬ್ಬಕಿನ್ ಬಿಟ್ರ ಬೇರೆ ಎಲ್ಲಾ ಹುಡುಗಿಯರ್ನು ಅಕ್ಕ ತಂಗಿ ಅಂತ ನೋಡ್ತಾರ್ರಿ. ಇವ್ರ ಅದ್ರನ್ನ ನಿರ್ಭಯವಾಗಿ ಅರ್ಬಿ ಹೊಲಿಸ್ಕೋಬೋದ್ರಿ. ಇವ್ರನ್ನ ನಿಮ್ಮ ಅಣ್ಣ ಅಂತ ತಿಗೋರಿ. ಅಣ್ಣ ತಮ್ಮರ ಹತ್ರ ಸಂಕೋಚ ಬಿಟ್ಟು ಮೈ ಅಳತೆ ಕೊಡಕ್ಕೆ ನಂಗೆ ನಾಚಿಕೆ ಆಗುತ್ತೆ. ಅದಕ್ಕೆ ನಾನು ಮೀನನಾಥರ ಹತ್ರನೇ ಬಟ್ಟೆ ಹೊಲಿಸ್ತೀನಿ. ಏನ ಪ್ರಾಣಿ, ನೀ ಕೊಟ್ಟ ಐಡಿಯಾ ಟೈಫಾಯ್ಡ್ ಬಂದೋಗುತ್ತೆ, ಮಕಡೆ ಮಲ್ಕೊಂಡ್ಬಿಡ್ತು. ನನಗೂ ಅದ ಗೊತ್ತಾಗ್ವಲ್ತ್ರಿ. ಅಣ್ಣ ಅಂದ ಕೂಡ್ಲೆ ಎಲ್ಲಾ ಹೆಣ್ಮಕ್ಳು ಧೈರ್ಯದಿಂದ ಬಂದು ಅರ್ಬಿ ಹೊಲಿಸ್ಕೊಂಡು ಹೋಗ್ತಾರ ಅನ್ಕೊಂಡಿದ್ದೇರಿ. ಆದ್ರೆ ಈಗ ಅಣ್ಣ ಅನ್ನೋ ಪದ ತಿರುವು ತಗೋತಲ್ರಿ. ಈಗ ಎಂತ ಮಾಡುದನ? ನನ್ನ ಮಾತ್ ಕೇಳ್ರಿ, ಮತ್ತೊಂದ್ ತಿರುತು ಅಂತತಿ. ಅಣ್ಣ ಅನ್ನು ತಗದ ಮಾವ ಅಂತಾಕ್ರಿ. ಮೀನನಾಥವ್ರು ಎಷ್ಟು ತಮಾಷೆಯಾಗಿ ಮಾತಾಡ್ತಾರಪ್ಪ. ಅದನ್ನೆಲ್ಲ ಇಲ್ಲಿ ಬಂದೆ ಅಂತ ಸಾವುಗ ಹೇಳೋದು. ಬಟ್ಟೆ ಕೊಟ್ಟಾಯ್ತಲ್ಲ, ಸರ್ತ ಮನೆಗೆ ಹೋಗ. ಹೋಗ್ತೀನಿ, ಹೋಗೋಕ್ ಮುಂಚೆ ನಿಮ್ಗೆಲ್ಲ ಒಂದ್ ಮಾತು ಹೇಳೋಗೋಣ ಅಂತ. ಏನದು? ಮೀನನಾಥ್ ಅವ್ರಿಗೆ ತುಂಬಾ ಬಟ್ಟೆಗಳಿದೆ, ತುಂಬಾ ಬ್ಯುಸಿ ಆಗಿದ್ದಾರೆ, ಆದ್ರೂ ನನ್ ಬಟ್ಟೆ ಹೊಲ್ಕೊಡ್ತಾರಂತೆ. ಆದ್ರೆ ನನ್ ಬಟ್ಟೆಗ್ ಜಿಪ್ ಮಾತ್ರ ಮೈಲಾರಣ್ಣ ಹಾಕೊಡ್ಬೇಕಂತೆ. ಮೈಲಾರಣ್ಣ ಮರೀದೆ ನನ್ ಬಟ್ಟೆಗ್ ಜಿಪ್ ಹಾಕಿಪ್ಪ. ಅವಮಾನ, ಅವಮಾನ, ಶುದ್ಧ ಅವಮಾನ. ಏ ಗಿಡ್ಡಿ, ಅವಮಾನ ಅಂತ ನಮಗೂ ಗೊತ್ತದ, ಸ್ವಲ್ಪ ತೆಪ್ಪ ನಿತ್ಕೋ. ಏನಕ್ಕ ಇಷ್ಟ ಈಸಿಯಾಗಿ ಹೇಳ್ಬಿಟ್ಟೆ? ಇಷ್ಟೆಲ್ಲ ಆಗ್ತಿರೋದು ಆ MP ಅವರು ಮತ್ತೆ ಮೀನಾಥ್ ಅವರಿಂದ. ಅವ್ರನ್ನ ಮಾತ್ರ ಸುಮ್ನೆ ಬಿಡಬಾರ್ದು. ಈ ಸಾರಿ ನಾನ್ ಐಡಿಯಾ ಕೊಡ್ತೀನಿ, ಆ ರೀತಿ ಮಾಡಿದ್ರೆ ಖಂಡಿತ ಅವ್ರ ಮಣ್ ಮುಖ್ಯ ಮುಕ್ತಾರೆ. ಅದೇನಂತ ಹೇಳು. ಬನ್ನಿ ಇಲ್ಲಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಹಾಯ್ ಮೀನು.
ಎಂತ ಅವಸ್ಥೆ ಅಪ್ಪ ಇದು. ಈ ಮೀನನಾಥನ ಮನೆಗೆ ಎರಡೆರಡು ಫ್ಲವರ್ಸ್ಗಳು ಒಟ್ಟೊಟ್ಟಿಗೆ. ಯಾಕೆ ಬರ್ಬಾರ್ದಿತ್ತಾ? ಬಿಡ್ತು ಅಲ್ಲ ಮಿಸ್ ಬಂಗಾಲಿ. ಯಾವಾಗಲೂ ಫ್ಲವರ್ಗಳು ಮನೆಗೆ ಬರ್ಲಿ ಅಂತೇಳಿ ಕಾಯುತ್ತಿರೋ ಈ ಮಂಗಳೂರು ಮೀನನಾಥ ಬರ್ಬಾರ್ದು ಅಂತಾನಲ್ಲ. ನಾನು ತುಂಬಾ ವಯಸ್ಸಾಯ್ತಪ್ಪ. ಓಯ್ ಬೆಲ್ಚಪ್ಪ, ನಂದ ಗೋಪಾಲನಾಗೆ ಮಧ್ಯದಲ್ಲಿ ಬರಬೇಡಿ. ದಾರವನ್ನು ಸೂಜಿಯಲ್ಲಿ ಪೋಣಿಸಿ. ನೀನು ಏನು ಈ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮಂತ ಯಂಗ್ ಬಾಯ್ ಜೊತೆ ಈ ಬುಡ್ಡಾನೆ ಇಟ್ಕೊಂಡಿದ್ದೀರಾ? ನಿಮ್ಗೆ ಯಾವತ್ತೂ ಹಾಗನ್ಸಿಲ್ವಾ? ಐಶು, ಯಾರು ತಮ್ಮನ್ ತಾವೇ ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ಳಲ್ಲ ಕಣೆ. ಇದ್ ನಿನಗೆ ಗೊತ್ತಿಲ್ವಾ? ಓಯ್, ಅವರ ವಿಷಯಕ್ಕೆ ಚಂಡಿ ಬೈಕ್ ಬೆಂಡಿ ಫ್ರೈ. ತಾವು ಬಂದ ವಿಷಯ ನೊಣ ಬೆಲ್ಲದ ಅಂಗಡಿ ಬಾರ್ದೆ ಇನ್ನೊಂದು ಕಬ್ಬಿಣದ ಅಂಗಡಿ ಹೋಗುತ್ತಾ? ನಿಮ್ಮ ಮಾತಿನ ಅರ್ಥ? ಟೈಲರ್ ಶಾಪ್ ಅಂದ್ಮೇಲೆ ಬಟ್ಟೆ ಹೊಲ್ಸಕ್ ಇಲ್ಲೇ ತಾನೇ ಬರ್ಬೇಕು. ಹೇಳಿ ಮಿಸ್ ನೇಪಾಳಿ, ನಿಮ್ಗೆ ಯಾವ ನಮೂನೆ ಬಟ್ಟೆ ಬೇಕು? ಮಿಡ್ಡಿ, ಹೋಗಿಪ್ಪ. ಚೂಡಿದಾರ್ ಅದೆಲ್ಲ ಬೇಡ, ನಮ್ಗೆ ಗಾಗ್ರಾ ಹೊಲ್ಸ್ಕೊಡಿ. ಎವೆ ಅದೆಲ್ಲ ಓಲ್ಡ್ ಫ್ಯಾಷನ್ ಆಯ್ತಾ? ಈಗ ಎಂತಿದ್ರು ಲೆಗಿನ್ಸ್ ಟಾಪ್. ನಮ್ಮ ಹತ್ರ ಲೆಗಿನ್ಸ್ ಟಾಪ್ ಎಲ್ಲ ಇದೆ, ನಮ್ಗೆ ಗಾಗ್ರಾನೇ ಹೊಲ್ಸ್ಕೊಡಿ. ಹಾಗಾದ್ರೆ ಸ್ವಲ್ಪ ಸೈಡ್ ಬರ್ತೀರಿ, ಅಳತೆ ತಗೋಬೇಕು. ನಾವು ಅಳತೆ ಡ್ರೆಸ್ ತಂದಿದೀವಿ. ಇದು ಮಿಸ್ ಆಯ್ತೆ. ಏನ್ ಮಿಸ್ ಆಯ್ತು? ಏನಿಲ್ಲ, ನೀವ್ ಹೇಳಿದಾಗೆ ಆಗ್ಲಿ ಮಿಸ್ ಅಂದೆ. ನೀನು ಯಾವಾಗ ಹೊಲ್ಸ್ಕೊಡ್ತೀರಾ? ನೀನಲ್ವಾ ನಾನೇ ಮರಿ, ನಾಳೆ ಕೊಡ್ತೇನೆ. ಒಂದ್ 2-3 ದಿನ ಬಂದು ಹೋಗ್ಲಿ ಬಿಡು. ಸುಮ್ನೆ ಯಾಕೆ ಬರ್ಬೇಕು? ಓ ಪುಣ್ಯಾತ್ಮ, ಇದನ್ನು ತಗೊಂಡ ಮೇಲೆ ಹೊಸ ಬಟ್ಟೆ ತಂದು ಕೊಡ್ತಾರೆ. ಕರೆಕ್ಟ್. ಇದನ್ನ ಹೊಲ್ದಿಟ್ಟಿರಿ, ನಾವು ನಾಳೆ ಬಂದು ತಗೋತೀವಿ. ಐಶು, ಹೊಡನ್ವಾ? ನೀನು ಬಾಯ್ ಬಾಯ್ ಬಾಯ್. ನಾವು ನಿಮ್ಗೆ ಹೇಳಿಲ್ಲ. ಹಾಯ್ ಮೀನು. ಎಂತ ಧೂಪೆದ ಆಯಪ್ಪ. ಏನಾಯ್ತು? ಎನಿಥಿಂಗ್ ರಾಂಗ್? ಎವ್ರಿಥಿಂಗ್ ಇಸ್ ರಾಂಗ್. ರಾಂಗಾ? ನಿಮ್ ಮಾತೆ ಅರ್ಥ ಆಗ್ತಿಲ್ವಲ್ಲ. ಗಾಗ್ರಾ ರೆಡಿ ತಾನೆ? ಎಲ್ಲಿದೆ ಗಾಗ್ರಾ? ಏನ್ ನಿಮ್ ಮಾತಿನ ಅರ್ಥ? ಗಾಗ್ರಾ ಇನ್ನೂ ರೆಡಿ ಇಲ್ವಾ? ಎಂತ ಮ್ಯಾಮ್, ಆ ಬಟ್ಟೆಯನ್ನು ಎಲ್ಲಿಂದ ಹುಡುಕಿ ತಂದಿರಪ್ಪ? ಕೈ ಇಟ್ಟ ಜಾಗೆಯಲ್ಲೆಲ್ಲ ಪುರ್ಕು ಪುರ್ಕು ಪಿಸ್ಕುತ್ತವೆ ಉಂಟು. ಏನ್ ಹೇಳ್ತಿದ್ದೀರಾ? ಸತ್ಯನೇ ಹೇಳ್ತಿದೀವಿ ಮೇಡಮ್. ಆ ಬಟ್ಟೆ ಬಾಳೆ ಎಲೆ ತರ ಮುಟ್ಟಿದ ಕಡೆ ಎಲ್ಲ ಹರಿದೋಗ್ತಾ ಇತ್ತು. ಅಲ್ಲ, ಹೋಗಿ ಹೋಗಿ ಅಂತ ಬಟ್ಟೆನ ಕೊಡೋದು. ನಾವ್ ತಂದಿರೋ ಬಟ್ಟೆ ಏನೋ ಕರೆಕ್ಟ್ ಆಗಿತ್ತು, ಆದ್ರೆ ನಿಮ್ಗೆ ಟೈಲರಿಂಗ್ ಕೆಲಸ ಬರಲ್ಲ ಅನ್ನಿ. ಅದನ್ನೇನು ಕೇಳ್ತೀರಿ? 100% ಅವ್ರಿಬ್ಬರಿಗೂ ಟೈಲರಿಂಗ್ ಕೆಲಸ ಬರಂಗಿಲ್ಲ. ಓ ಲಾಟಿನಿ, ನಾನು ಒಳ್ಳೆ ಟೈಲರೇ. ಆದ್ರೆ ಎಂತ ಮಾಡುದು, ನನ್ನ ಲೈಫ್ ನಲ್ಲಿ ಇವ್ರು ತಂದು ಕೊಟ್ಟಂತ ಬಟ್ಟೆಯನ್ನು ನಾನು ನೋಡೇ ಇರ್ಲಿಲ್ಲ. ರೀ, ಇಂತ ಬಟ್ಟೆನೆ ನೋಡಿಲ್ಲ ಅಂದ್ಮೇಲೆ ಯಾಕ್ರಿ ಬೇಕಿತ್ತು ನಿಮ್ಗೆ ಟೈಲರಿಂಗ್ ಕೆಲ್ಸ? ಮುಖಕ್ಕೆ ಹೋಗ್ಬೇಡ್ರಿ. ನಾವು ತಂದು ಕೊಟ್ಟಿರೋ ಬಟ್ಟೆ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದೀರಲ್ಲ, ಅದ್ರ ಬೆಲೆ ಎಷ್ಟು ಅಂತ ಗೊತ್ತಾ? ಎಷ್ಟು? 50,000. 50,000. ಮತ್ತಿನ್ನೇನ್ ಕತ್ಕೊಂಡ್ ಬಂದಿದೀವಿ ಅಂತ ಅನ್ಕೊಂಡಿದೀರಾ? ಒಳ್ಳೆ ಮಾತಲ್ಲಿ ನಮ್ ಬಟ್ಟೆನ ವಾಪಸ್ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಗ್ರಾಹಕರ ವೇದಿಕೆಗೆ ಹೋಗಿ ನಿಮ್ಮಿಬ್ಬರ ಮೇಲೂ ಕಂಪ್ಲೇಂಟ್ ಕೊಡ್ತೀವಿ. ಕೊರಗಜ್ಜ, ಎಂತ ಅವಸ್ಥೆ ಅಪ್ಪ ನನ್ನದು. ಅವಸ್ಥೆ ನಿಮ್ದಲ್ಲ ರೀ, ನಮ್ದು. ಈಗೇನು ನಮ್ ಬಟ್ಟೆನ ವಾಪಸ್ ಕೊಡ್ತೀರಾ ಇಲ್ಲ ಕಂಪ್ಲೇಂಟ್ ಕೊಡೋದಾ? ಹರಿದೋಗಿರೋ ಬಟ್ಟೆನ ಹ್ಯಾಗ ವಾಪಸ್ ಕೊಡಕ್ಕಾಗುತ್ತೆ ಮೇಡಮ್? ನೋಡಿ, ಗೊತ್ತಿದ್ದೋ ಗೊತ್ತಿಲ್ದೇನೋ ನಮ್ ಕಡೆಯಿಂದ ತಪ್ಪಾಗ್ಬಿಟ್ಟಿದೆ. ನೀವು ಇದಕ್ಕೋಸ್ಕರ ಕಂಪ್ಲೇಂಟ್ ಕೊಡಕ್ ಹೋಗ್ಬೇಡಿ. ಆ ಬಟ್ಟೆ ದುಡ್ಡು 50,000 ರೂಪಾಯಿ ನಾನೇ ಕೊಡಿದೀನಿ, ತಗೊಳ್ಳಿ. ಥ್ಯಾಂಕ್ಸ್ ಫೈನಾನ್ಸ್ ಮಿನಿಸ್ಟರ್. ನೋಡೋ ಮನೆಯಾಳ, ಇನ್ನು ಮುಂದೆ ಇದನ್ನೆಲ್ಲ ಬಿಟ್ಟು ಮರ್ಯಾದೆಯಾಗಿ ಆಫೀಸ್ಗೂ ಕೆಲಸ ಮಾಡಿದ್ರೆ ಸರಿ. ಪುನಃ ಏನಾದ್ರು ಟೈಲರಿಂಗ್ ಕೆಲಸ ಮಾಡ್ತೀನಿ ಅಂತ ಬಂದ್ರೆ ನಿನ್ನನ್ನೇ ಕಟ್ ಮಾಡಿ ಸ್ಟಿಚ್ ಮಾಡ್ಬಿಡ್ತೀನಿ. ಬೇಡ ಬಿಡಿ ಪುಣ್ಯಾತ್ಮ, ಇದೆಂತ ನನ್ನ ಸಂತಾನದವರ ಕುಲ ಕಸುಬ ಅಂದಾಗ ಇಷ್ಟೆಲ್ಲ ಅವಂತರಾದ ಮೇಲೂ ನಾನು ಎಂತದಕ್ಕೆ ಮುಂದುವರಿಸಬೇಕು? ಮುಂದುವರ್ಸಕ್ಕೆ ನಾನ್ ಬಿಟ್ರೆ ತಾನೇ ಕೊಟ್ಟಿರೋ 50,000 ರೂಪಾಯಿ ಬದಲಾಗಿ ಆ ಮೆಷಿನ್ ಮಾಡ್ಕೋತೀನಿ. ಈಗಾರ ಬುದ್ಧಿ ಬಂತ? ಏನ್ ಮಾಡೋದು? ಈ ಮನೆ ಹಾಳ ಮೀನಾಥನ ಮಾತು ಕೇಳಿ ಮಂಜುಗಡ್ಡೆ ಅನ್ಕೊಂಡು ಸಗಣಿ ಮೇಲೆ ಕಾಲಿಟ್ಬಿಟ್ಟೆ. ಕಾಲಿಡೋ ಬದಲು ಮುಖಾನೇ ಕೊಡ್ಬೇಕಾಗಿತ್ತು. ಮತ್ತಿನ್ನೇನ್ರಿ, ಮೀನಾಥ್ ಅವ್ರು ದಾರಿ ತಪ್ಪಿದ್ದಾರೆ. ಅವರನ್ನ ಸರಿ ದಾರಿಗೆ ತರೋ ಬದಲು ನೀವೇ ದಾರಿ ತಪ್ಪಿದ ಮಗ ಹೋಗ್ತಿದ್ರಿ. ಹೋಗ್ಲಿ ಬಿಡು, ಈಗ್ಲಾದ್ರೂ ಬುದ್ಧಿ ಕಲ್ತ್ರಲ್ಲ. ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಒಗಟೊಗಟಾಗಿದೆಯಲ್ಲ, ತಾವ್ಯಾರು? ನಿಮ್ಮನ್ನ ಸರಿ ದಾರಿಗೆ ತರ್ಬೇಕು ಅಂತಾನೆ ನಾವಿಬ್ರು ಈ ಗೆಟಪ್ ಹಾಕಿದ್ದು. ಗೆಟಪ್ಪ ಅಂದ್ರೆ ನೀವು ಉಲ್ಲಾರ ರಾಣಿ ಹಬ್ಬಕ್ಕ. ನಾನ್ ನಿಮ್ದಗಣೆ.